2018 ಇಂದ 2024 ಆಗಸ್ಟ್ ತನಕ ವೆಸ್ಟ್ ಬೆಂಗಾಲ್ದಲ್ಲಿ ಕೆಲಸ ಮಾಡಿದ್ದೆ ಆಸ್ ASP ಹೌಡಾ ಪೊಲೀಸ್ ಕಮಿಷನರೇಟ್ ಅಂಡ್ ಅಡಿಷನಲ್ SP ಕ್ಯಾಲಿಂಪಾಂಗ್ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ಬೆಂಗಾಲ್. ದೆನ್ ಮದುವೆ ಆದ ನಂತರ ಇಲ್ಲಿ ಬಂದೆ, ಕಾಡರ್ ವರ್ಗಾವಣೆ ಮಾಡಿಕೊಂಡು. ನನ್ನ ಹಸ್ಬೆಂಡ್ IAS ಆಫೀಸರ್ ಇದ್ದಾರೆ, ಅವರು ಸೀನಿಯರ್ AC ಸವನೂರ್ ಇದ್ದಾರೆ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಇಲ್ಲಿ ಆಗಸ್ಟ್ 2024 ಜಾಯಿನ್ ಆಗಿದ್ದೀನಿ. ನವೆಂಬರ್ 2024 ಫಸ್ಟ್ ಪೋಸ್ಟಿಂಗ್ ಬಂದಿತ್ತು ನಂದು ಆಸ್ SP ಸ್ಪೆಷಲ್ ಎನ್ಕ್ವೈರೀಸ್ ಡಿವಿಷನ್ CID. ಸೊ ಇದು ನನ್ನ ಸೆಕೆಂಡ್ ಪೋಸ್ಟಿಂಗ್. ಸೊ ನನ್ಗೆ ಕರ್ನಾಟಕದಿಂದ ತುಂಬಾ ಎಲ್ಲರೂ ತುಂಬಾ ಸ್ವಾಗತ ಮಾಡಿದ್ದಾರೆ, ಮತ್ತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗೆ ಸಿನ್ಸ್ ದ ಡೇ ಐ ಹ್ಯಾವ್ ಜಾಯಿನ್ಡ್. ಸೊ ಇಲ್ಲಿ ಕೂಡ ಅದೇ ತರ ಎಲ್ಲಾ ಸಂಘಟನೆಗಳು ಎಲ್ಲರೂ ನನ್ಗೆ ತುಂಬಾ ಕೋಆಪರೇಷನ್ ಮಾಡ್ತಾ ಇದ್ದಾರೆ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒನ್ ಮೆಸೇಜ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ, ಅದು ಜಸ್ಟ್ ಕನ್ವೆ ಮಾಡ್ತೀನಿ ತಾವೆಲ್ಲರಿಗೆ. ನನ್ಗೆ ಈ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿ ಮಾತ್ರ ಇವತ್ತು 4 ವೀಕ್ಸ್ ಆಗಿದೆ. ಬಟ್ ಈ 4 ವೀಕ್ಸ್ ದಲ್ಲಿ ನಮ್ಗೆ ಎಲ್ಲಾ ಕಡೆಯಿಂದ ತುಂಬಾ ನನ್ಗೆ ಕೋಆಪರೇಷನ್ ಸಿಕ್ಕಿದೆ. ಎಲ್ಲರೂ ನನ್ಗೆ ಭೇಟಿ ಮಾಡ್ತಾರೆ, ಅವ್ರದ್ದು ಪ್ರಾಬ್ಲಮ್ಸ್ ಹೇಳ್ತಾರೆ, ಮತ್ತೆ ತುಂಬಾ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ಫಾರ್ ದ್ಯಾಟ್ ತುಂಬಾ ಧನ್ಯವಾದಗಳು ಎಲ್ಲರಿಗೆ. ಈವನ್ ಪತ್ರಗಾರ ಸಂಘದಿಂದ ನನ್ಗೆ ತುಂಬಾ ಕೋಆಪರೇಷನ್ ಸಿಕ್ಕಿದೆ. ಮತ್ತೆ ಎಲ್ಲರೂ ನನ್ಗೆ ಮಾಹಿತಿ ಕೂಡ ಕೊಡ್ತಾರೆ, ಏನೋ ಆಗಿದ್ರೆ ಅವರು ನನ್ಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ವಾಟ್ಸ್ಆಪ್ ಮೆಸೇಜ್ ಕೊಡ್ತಾರೆ. ಸೊ ಆತರ ನನ್ಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಇಲ್ಲಿ. ಸೊ ಅದಕ್ಕಾಗಿ ತುಂಬಾ ಧನ್ಯವಾದಗಳು ಎಲ್ಲರಿಗೆ. ಮಾಧ್ಯಮದಿಂದ ನಮಗೆ ಸುಮಾರು ಸಲ ಸೆನ್ಸಿಟಿವ್ ಘಟನೆಗಳು ಕೂಡ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತೆ ನಾವು ಕೂಡ ಮಾಧ್ಯಮದಿಂದ ನಮ್ಮ ಸಂದೇಶ ಜನರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಈಗ ಏನಾಗ್ತಾ ಇದೆ, ಇನ್ ದ ಏಜ್ ಆಫ್ ಸೋಷಿಯಲ್ ಮೀಡಿಯಾ ವಾಟ್ ಹ್ಯಾಪನ್ಸ್ ಇಸ್ ದಟ್ ಸತ್ಯಕ್ಕಿಂತ ಜಾಸ್ತಿ ವೇಗವಾಗಿ ಸುಳ್ಳು ಸ್ಪ್ರೆಡ್ ಆಗುತ್ತೆ. ಸೊ ಮಾಧ್ಯಮದ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನೀವು ನೋಡಿ, ಡೀಪ್ ಫೇಕ್ ಯೂಸ್ ಮಾಡ್ಕೊಂಡು, AI ಯೂಸ್ ಮಾಡ್ಕೊಂಡು ಕೆಲವು ವಿಡಿಯೋಸ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಪೊಲೀಸ್ ಅವ್ರದ ಸಂದೇಶ ಮಾಧ್ಯಮದಿಂದ ನಾವು ಜನತಾಗೆ ಕೊಡ್ತೀವಿ. ಸೊ ಅದಕ್ಕೆ ಮಾಧ್ಯಮದ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ದಟ್ ಮಾಧ್ಯಮ ನಮ್ಮ ಗಣರಾಜ್ಯದ 4ನೇ ಸ್ತಂಭ ಇದೆ, ಅವರದ್ದು ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ತಾವು ಕೂಡ ಅದೇ ತರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಸೊ ವಿ ರಿಯಲಿ ಅಪ್ರಿಶಿಯೇಟ್ ಇಟ್. ಮತ್ತೆ ಇಲ್ಲಿ ನನ್ನ ಮೇನ್ ಪ್ರಯಾರಿಟೀಸ್ ಏನೇನಿದೆ ಅದು ನಾನು ಹೇಳ್ತಾ ಇದ್ದೀನಿ ಈಗ ತಮ್ಮೆಲ್ಲರಿಗೆ. ಒಂದು, ಹಾಸನದಲ್ಲಿ ಡ್ರಗ್ಸ್ ಬಗ್ಗೆ ಎಲ್ಲರೂ ನನಗೆ ಹೇಳಿದ್ದಾರೆ. ಸೊ ನಶಾ ಮುಕ್ತಿ ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ಮತ್ತೆ ನಶಾ ಮುಕ್ತಿದು 2 ಡೈಮೆನ್ಷನ್ಸ್ ಇದೆ, ಒಂದು ಡಿಮಾಂಡ್, ಒಂದು ಸಪ್ಲೈ. ಸೊ ನಮ್ಮ ಮೇನ್ ಫೋಕಸ್ ಇಲ್ಲಿ ಸಪ್ಲೈ ಮೇಲೆ ಇರುತ್ತೆ. ಯಾಕಂದ್ರೆ ಪೆಡ್ಲರ್ಸ್ ಅಂದ್ರೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್. ಅವರು ನಮ್ಮ ಮಕ್ಕಳು ಮತ್ತೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಫ್ಯೂಚರ್ ಫುಲ್ ಹಾಳು ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ನಾವು ರೇಡ್ಸ್ ಮಾಡ್ಕೊಂಡು ವಿ ಹ್ಯಾವ್ ಅರೆಸ್ಟೆಡ್ 2 ಪೆಡ್ಲರ್ಸ್ ಇಲ್ಲಿ ಹಾಸನ್ ಟೌನ್ ಅಲ್ಲಿ ಮತ್ತೆ ಅರೆಹಳ್ಳಿ. ಸೊ ಅದೇ ತರ ನಮ್ಮ ವಾರ್ ಆನ್ ಡ್ರಗ್ಸ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್, ಡಿಮಾಂಡ್ ಸೈಡ್ ಗೆ ಅಡ್ರೆಸ್ ಮಾಡ್ಲಿಕ್ಕೆ ನಾವು ಆಲ್ರೆಡಿ 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದೀವಿ. ಸೊ ನಮ್ ಮೇನ್ ಫೋಕಸ್ ಏನಿರುತ್ತೆ, ನಾವು ಯಾರು ವಿಕ್ಟಿಮ್ಸ್ ಇದ್ದಾರೆ ಅಂದ್ರೆ ಕನ್ಸ್ಯೂಮರ್ಸ್, ಇನ್ ಮೈ ಒಪಿನಿಯನ್ ದೇ ಆರ್ ವಿಕ್ಟಿಮ್ಸ್. ಅವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ, ಅವರಿಗೆ ಹೆಲ್ಪ್ ಬೇಕು, ಕೋಆಪರೇಷನ್ ಬೇಕು, ನಮ್ಮ ಸಹಾಯ ಬೇಕು. ಸೊ ಅವರಿಗೆ ನಾವು ಒಂದು ಆಸ್ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಅವರಿಗೆ ನಾವು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ. ಮತ್ತೆ ಎನ್ಕಾರ್ಡ್ ಮೀಟಿಂಗ್ಸ್ ಅಲ್ಲಿ ಕೂಡ ನಮ್ಮಲ್ಲಿ ಎಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ ಅವರಿಗೆ ಲೈಸೆನ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ನಾವು ಈಗ ಇವತ್ತಿಂದ ನಾವು ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾವು 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದೀವಿ. ಸೊ ಇದು ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ವಾರ್ ಆನ್ ಡ್ರಗ್ಸ್, ನನ್ಗೆ ನಮ್ಮ ಫ್ಯೂಚರ್ ಸೇವ್ ಮಾಡ್ಲೇಬೇಕು, ಬಿಕಾಸ್ ಇಟ್ ಇಸ್ ಡಿಸ್ಟ್ರಾಯಿಂಗ್ ಅವರ್ ಫ್ಯೂಚರ್. ಸೊ ಅದು ನಂಬರ್ 1 ಪ್ರಯಾರಿಟಿ. ಅದೇ ತರ ಸೆಕೆಂಡ್ ಪ್ರಯಾರಿಟಿ ಮಹಿಳೆಯರು ಮತ್ತೆ ಮಕ್ಕಳು ಸುರಕ್ಷತೆ. ಸೊ ಅದಕ್ಕಾಗಿ ಇಲ್ಲಿ ಪೋಕ್ಸೋ ಪ್ರಕರಣ ಕೂಡ ಜಾಸ್ತಿ ಇದೆ, ಎಸ್ಪೆಷಲಿ ಕೆಲವು ಏರಿಯಾಸ್ ದಲ್ಲಿ ಪೋಕ್ಸೋ ಪ್ರಕರಣ ಜಾಸ್ತಿ ಇದೆ. ಸೊ ಅದರಲ್ಲಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತೀವಿ. ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಅವರ ಪೇರೆಂಟ್ಸ್ಗೆ ಗೊತ್ತಿಲ್ಲ, ಚೈಲ್ಡ್ ಮ್ಯಾರೇಜ್ ಜೊತೆಗೆ ಪಾಕ್ಸೋ ಆತರ ಪ್ರಕರಣ ಬರ್ತಾ ಇದೆ ಇಲ್ಲಿ. ಸೊ GP ವೈಸ್ ಪ್ರತ್ಯೇಕ ಸ್ಕೂಲ್ಗೆ ರೀಚ್ ಆಗ್ಬೇಕು, ಅದು ನಮ್ಮ ಪ್ರಯಾರಿಟಿ ಇದೆ, ಕಮಿಟ್ಮೆಂಟ್ ಇದೆ. GP ವೈಸ್ ಮತ್ತೆ ನಾವು ಫಾರ್ದೆಸ್ಟ್ GP ಇಂದ ಅಂದ್ರೆ ಹೆಡ್ ಕ್ವಾರ್ಟರ್ ಇಂದ ಯಾವ GP ಫಾರ್ದೆಸ್ಟ್ ಇದೆ, ಎಲ್ಲಿ ಜನರಲಿ ನಮ್ಮ ರೀಚ್ ಕಡಿಮೆ ಇದೆ, ಅದರಿಂದ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ.
ಮತ್ತೆ ಒಂದು ಇನಿಷಿಯೇಟಿವ್ ಇದೆ ಶಿ ಬಾಕ್ಸ್ ಅಂತ, ಎಲ್ಲರಿಗೂ ಗೊತ್ತಿರಬಹುದು. ಎಲ್ಲಾ ಸ್ಕೂಲ್ಸ್ ದಲ್ಲಿ ಒಂದ್ ಬಾಕ್ಸ್ ನಾವು ಇನ್ಸ್ಟಾಲ್ ಮಾಡ್ತೀವಿ. ಆ ಬಾಕ್ಸ್ ಲಾಕ್ ಕೀ ಪೊಲೀಸ್ ಹತ್ತಿರ ಇರುತ್ತೆ. ಸೊ ಜನರಲಿ ಮಕ್ಕಳು ಹತ್ತಿರ ಫೋನ್ ಇರಲ್ಲ. ಸೊ ಅವರ ಮೆಸೇಜ್ ನಮ್ಗೆ ಆ ಬಾಕ್ಸ್ ನಮ್ಗೆ ಅವರು ಕೊಡಬಹುದು. ಸೊ ಆ ತರ ಥ್ರೂ CSR ಮತ್ತೆ ಥ್ರೂ ಆರ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಹೆಲ್ಪ್ ತಗೊಂಡು ನಾವು ಎಲ್ಲಾ ಸ್ಕೂಲ್ಸ್ಗೆ ರೀಚ್ ಆಗ್ಬೇಕು, ಅದು ನಮ್ಮ ಪ್ರಯಾರಿಟಿ ಇದೆ. ಸಿಮಿಲರ್ಲಿ ಯಾರು ಸಿಂಗಲ್ ವಿಮೆನ್ ಇದ್ದಾರೆ, ಡಿವೋರ್ಸ್ ವಿಮೆನ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಅವರಿಗೆ ಕೂಡ ಎಕನಾಮಿಕ್ ಎಂಪವರ್ಮೆಂಟ್ ಮಾಡಬೇಕು. ಸೊ ಇಂಡಸ್ಟ್ರೀಸ್ ಜೊತೆಗೆ ಅವ್ರದ್ದು ಸಪೋರ್ಟ್ ತಗೊಂಡು ಅವರಿಗೆ ವೊಕೇಶನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಟೇಲರಿಂಗ್ ಕೆಲಸ ಇರಬಹುದು, ಬೇಕರಿ ಕೆಲಸ ಇರಬಹುದು, ಅದು ಕೂಡ ನಾವು ಥ್ರೂ CSR ಎಲ್ಲ ಇಂಡಸ್ಟ್ರೀಸ್ಗೆ ಮತ್ತೆ ಯಾರು ವೊಕೇಶನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬಹುದು ಅವರಿಗೆ ಅಪ್ರೋಚ್ ಮಾಡಿಕೊಂಡು ನಾವು ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಫಾರ್ ವುಮೆನ್ ಎಂಪವರ್ಮೆಂಟ್.